ಏನ್ ಅನ್ಕೊಂಡಿದೀರಾ ನೀವು? ತಲೆ ಬುದ್ಧಿ ಗಿದ್ದಿ ಇದೆಯಾ ನಿಮ್ಗೆ? ಎಷ್ಟು ಅಂತ ನಾನು ಹೇಳಕ್ಕಾಗುತ್ತೆ? ಗೊತ್ತಾಗ್ಲಿಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ಕೇಳಾದ್ರೂ ತಿಳ್ಕೊಬೇಕು ನೀವು. ಸ್ವಂತ ಮಗನ ಸೆಟಲ್ಮೆಂಟ್ ಕರ್ಕೊಂಡು ಹೋಗಿದಿರಲ್ಲ, ಅಲ್ಲಿರೋ ರೌಡಿಗಳು ಅವ್ನಿಗೇನಾದ್ರೂ ಮಾಡಿದ್ರೆ ಅವಾಗ ಏನ್ ಮಾಡ್ಬೇಕಾಗಿತ್ತು? ಅವನೀಗ ರೌಡಿಗಳ ತಲೆಲಿ ನಿಮಗ್ ಸ್ವಂತ ಬುದ್ಧಿ ಇಲ್ಲ. ಹೇಳಿದ ಅರ್ಥ ಮಾಡ್ಕೊಳ್ಳಲ್ಲ. ಅಮ್ಮ ನನ್ಗೇನು ಆಗಿಲ್ಲ ಅಮ್ಮ. ನಿನಗೇನು ಆಗಲ್ಲ ಅಂತ ನನಗ್ ಮೊದ್ಲೇ ಚೆನ್ನಾಗ್ ಗೊತ್ತಿತ್ತು ಕಣೋ. ನೀನ್ ನನ್ ಹೊಟ್ಟೆಲಿದ್ದಾಗ್ಲೇ ನಾನು ಸಾಕಷ್ಟು ಕೆಮ್ಮಣ್ಣು ತಿಂದಿದ್ದೀನಿ. ಮುಂದೆ ಯಾರಾದ್ರೂ ನೀನ್ ವಿಷಯಕ್ಕೆ ಬಂದ್ರೆ ಸರಿಯಾಗಿ ಮಣ್ಮುಕ್ಕಿಸ್ಲಿ ಅಂತ. ಸಾಕು ಸುಮ್ನಿರೆ. ಅಲ್ಲಿ ಮೇಲಿದಾನಲ್ಲ ಗೋಡೆಯಲ್ಲಿ ನಮ್ಮಪ್ಪ ಏನು ಮಾಡ್ದ ಗೋಡೆ ಸೇರ್ಕೊಂಡ್ಬಿಟ್ಟ. ಅವ್ನ ಜೊತೆಗಿದ್ದವ್ರಲ್ಲ ಕೋಟಿ ಸಂಪಾದನೆ ಮಾಡಿದ್ರು. ಆದ್ರೆ ಇವನ ಅಟ್ಲೀಸ್ಟ್ 1 ಕೋಟಿನಾದ್ರೂ ಸಂಪಾದನೆ ಮಾಡ್ನ. ಇರೋದೊಂದ್ ಮನೆ ಬಿಟ್ಬಿಡು. ಅದಕ್ಕೆ ಇವನಿಂದನಾದ್ರೂ ಸಂಪಾದನೆ ಮಾಡೋಣ ಅಂತ ಜೊತೆಲಿ ಕರ್ಕೊಂಡು ಹೋಗಿದ್ದೆ. ಸುಮ್ಮನೆ ವಟವಟ ಅನ್ಬೇಡ, ಹೋಗ್ ನಿನ್ ಕೆಲಸ ನೋಡ್ಕೋ. ಆಗೋವರೆಗೂ ನಿಮಗ್ ಬುದ್ಧಿ ಬರಲ್ಲ. ಏಯ್ ಆ ಟಿವಿ ಆಫ್ ಮಾಡಿ. ಇವ್ರಿಬ್ರು ಜಗಳದಲ್ಲಿ ಬೇಕಾ? ನಾನ್ 4 ದಿನದಿಂದ ಯಾವ ಸೀರಿಯಲ್ ನೋಡಿಲ್ಲ. ನೀವು ಹೊಡೆದಾಡ್ಕೊಳ್ಳಿ ಬಡ್ದಾಡ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಟಿವಿ ಆಫ್ ಮಾಡಲ್ಲ. ಮೆಂಟಲ್ ನೋಡು, ನಿನ್ಗೆ ಟಿವಿ ಜಗಳ ನಮ್ ಜಗಳ ಯಾವ್ದು ಬೇಡ. ಆದ್ರೆ ನಾನೊಂದ್ ಮಾತ್ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡು. ಇನ್ನೊಂದ್ಸಲ ನಿಮ್ಮ ಅಪ್ಪ ಏನಾದ್ರು ನಿನ್ನ ಸೆಟಲ್ಮೆಂಟ್ ಕರೆದ್ರೆ ನೀನ್ ಮಾತ್ರ ಹೋಗಲ್ಲ ಅಂತ ನಾನು ಪ್ರಾಮಿಸ್ ಮಾಡು. ವೆರಿ ಗುಡ್. ಕಮ್ ಆನ್, ನಿದ್ದೆ ಮಾಡು ಆಯ್ತಾ? ಒಂದ್ ನಿಮಿಷ ಇರೋ. ನಿಂಗೆ ತುಂಬಾ ಫೋನ್ಸ್ ಬರ್ತಾ ಇರುತ್ತಲ್ವಾ, ತಗೋ ಫೋನ್ ಚಾರ್ಜ್ ಹಾಕು. ಆದ್ರೆ ಫೋನಲ್ಲಿ ಮಾತಾಡುವಾಗ ಮಾತ್ರ ಚಾರ್ಜರ್ ತೆಗಿಬೇಕು ಆಯ್ತಾ? ಓಕೆ. ನಿಮ್ಮಪ್ಪನ ವಿಷಯ ನಾನು ನೋಡ್ಕೋತೀನಿ. ಟಿವಿ ಆಫ್ ಮಾಡೆ. ಬನ್ರಿ, ನಿಜ ನಿಮ್ಗೆ ಮರಿ ಮಗನ್ ಕರ್ಕೊಂಡು ಹೋಗ್ತಾರೆ ಸೆಟಲ್ಮೆಂಟ್ಗೆ.